ಟ್ರಾಫಿಕ್ ಡ್ಯಾಮೇಜ್ ಆದರೆ ವೆಲ್ಕಮ್ ಬ್ಯಾಕ್. ಬಿಜೆಪಿ 26ರಲ್ಲಿ ಲೀಡನ್ನು ಪಡ್ಕೊಳ್ತಾ ಇದೆ. ಆಮ್ ಆದ್ಮಿ ಪಕ್ಷ 16ರಲ್ಲಿ ಲೀಡನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ 1ರಲ್ಲಿ ಲೀಡನ್ನು ಪಡೆದುಕೊಳ್ತಾ ಇದೆ. ಇಲ್ಲಿಯವರೆಗೂ ಬಂದಿರೋದು 70ರಲ್ಲಿ 43 ಕ್ಷೇತ್ರಗಳ ಮುನ್ನಡೆಗಳು ಬರ್ತಾ ಇದೆ. ಇನ್ನು ಯಾವುದು ಕೂಡ ಅಂತಿಮವಲ್ಲ. ಇವೆಲ್ಲ ಮುನ್ನಡೆ ಆಗಿರೋದು. ಮುನ್ನಡೆ ಹಿನ್ನಡೆನೂ ಆಗ್ಬೋದು. ಸುಲಭವಾಗಿ 50 ಸೀಟ್ ಗೆಲ್ತೀವಿ ಅನ್ನುವಂತಹ ವಿಶ್ವಾಸವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದ್ದಾರೆ. ಈಗ ಹೋಗ್ತಾ ಇರುವಂತ ಟ್ರೆಂಡ್ ಅನ್ನು ನೋಡಿದ್ರೆ ಆಮ್ ಆದ್ಮಿ ಪಕ್ಷಕ್ಕೆ ಈ ನಂಬರ್ಸ್ಗಳು ಬರ್ತಾ ಇದೆ ಅನ್ನೋದಾದ್ರೆ ಈಗ ಸದ್ಯಕ್ಕೆ ಕೆಳಸ್ತರದಲ್ಲಿ ಕಾಂಗ್ರೆಸ್ ಆ ವೋಟ್ಗಳನ್ನ ಒಡೆದಾಕಿದೆಯಾ, ಅದೊಂದು ರೀತಿಯಾಗಿ ಲೆಕ್ಕಾಚಾರಗಳು ಬರುತ್ತೆ. ತದನಂತರ ಅದ್ರ ಬರೋಣ. ಈಗ ಸದ್ಯಕ್ಕಿರುವಂತ ನಂಬರ್ಸ್ಗಳನ್ನ ನೋಡೋಣ. ಕಾಂಗ್ರೆಸ್ ಅಟ್ಲೀಸ್ಟ್ 1ರಲ್ಲಾದ್ರೂ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಕಳೆದ ಬಾರಿ 2 ಚುನಾವಣೆಗಳಲ್ಲೂ 0-0ಯಲ್ಲಿತ್ತು. ಬಿಜೆಪಿ ಕಳೆದ ಬಾರಿ 8 ಸ್ಥಾನಗಳನ್ನು ಪಡ್ಕೊಂಡಿದ್ರೆ ಇವಾಗ 31 ಸ್ಥಾನಗಳಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಆಮ್ ಆದ್ಮಿ ಪಕ್ಷ 18ರಲ್ಲಿ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ. ಎಕ್ಸಿಟ್ ಪೋಲ್ಗಳಲ್ಲಿ ಆಲ್ಮೋಸ್ಟ್ ಆಲ್ 6 ಎಕ್ಸಿಟ್ ಪೋಲ್ಗಳು ಬಿಜೆಪಿನೇ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗೆ ನೋಡಿದ್ರೆ ಈ ಬಾರಿ ಎಕ್ಸಿಟ್ ಪೋಲ್ಗಳಿಗೂ ಕೂಡ ಒಂದು ರೀತಿಯಾಗಿ ಏನು ಎಕ್ಸಾಮ್ ಅಂತಾನೆ ಹೇಳ್ಬೋದು. ಬಹುಮತ ಸನಿಹಕ್ಕೆ ಬಿಜೆಪಿ ಬರ್ತಾ ಇದೆ. ಬೇಕಾಗಿರುವಂಥದ್ದು 36, ಅಲ್ಲಿ ಮ್ಯಾಜಿಕ್ ನಂಬರು 70ರಲ್ಲಿ 36 ಬೇಕು. ಬಹುಮತ ಸನಿಹಕ್ಕೆ ಈಗ ಬಿಜೆಪಿ ಇದೆ. ಪರಮೇಶ್ ಶರ್ಮಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಪರಮೇಶ್ ಶರ್ಮಾ ಯಾರು ಏನು ಅನ್ನುವಂಥದ್ದು ನಿಮ್ಗೆ ಹೇಳ್ಬಿಡ್ತೀನಿ. ಅವರು 2 ಬಾರಿ ಸಂಸದರು ಕೂಡ ಆಗಿದಂಥವರು. ಅವರು ಈ ಬಾರಿ ಟಿಕೆಟ್ ಅನ್ನ ಕೊಟ್ಟು ನೀವು ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಫೈಟ್ ಅನ್ನ ಮಾಡ್ತೀರಾ ಅಂತಂದಾಗ ಅವ್ರು ನಿಂತ್ಕೊಂಡಿದ್ದಾರೆ ಅವರ ಜೊತೆಗೆ. ಸೊ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಅವರು ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಮೇಶ್ ಬಿದೂರಿಯಲ್ಲಿ ಕಲ್ಕಾಜಿ ಕ್ಷೇತ್ರ ಅತೀಶಿಯಲ್ಲಿ ಹಾಲಿ ಮುಖ್ಯಮಂತ್ರಿಗಳ ವಿರುದ್ಧ ಫೈಟ್ ಅನ್ನ ಮಾಡ್ತಾ ಇದ್ದಾರೆ. ತರ್ವಿಂದರ್ ಸಿಂಗ್ ವಿಚಾರದಲ್ಲಿ ನಿಮಗೆ ಬರಬೇಕು ಅನ್ನುವಂಥದ್ದೇ ಆದ್ರೆ ಮನೀಶ್ ಸಿಸೋಡಿಯಾ ವಿರುದ್ಧವಾಗಿ ಅವರು ಫೈಟ್ ಅನ್ನ ಮಾಡ್ತಾ ಇರೋದು. ಅಲ್ಲಿ ಏನಾಗಿದೆ ಅಂತಂದ್ರೆ ಆಲ್ಮೋಸ್ಟ್ ಅಲ್ಲಿ ಯಾರೆಲ್ಲ ಜೈಲಿಗೆ ಹೋಗಿ ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ನೋಡಿ ಜನ ಹೇಗೆ ನಿರ್ಧಾರಗಳನ್ನ ಮಾಡ್ತಾರೆ ಅಂತೇಳಿ. ಕಪಿಲ್ ಮಿಶ್ರಾ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿಯಿಂದ. 30 ಸ್ಥಾನಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರುವಂಥದ್ದು. ಸತ್ಯೇಂದ್ರ ಜೈನ್ ಒಬ್ಬರೇ ಈಗ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ರು ಶಕೂರ್ ಬಸ್ತಿಯಿಂದ ಆಮ್ ಆದ್ಮಿ ಪಕ್ಷದ್ದು. ಅಷ್ಟೆಲ್ಲ ಆರೋಪಗಳನ್ನು ಹೊತ್ತ ನಂತರವೂ ಕೂಡ ಮುನ್ನಡೆಯನ್ನ ಕಾಯ್ದುಕೊಳ್ಳೋದ್ರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈಗ ಸದ್ಯಕ್ಕೆ ಜೈಲಿಗೆ ಹೋಗಿ ಬಂದ ಆಪ್ ನಾಯಕರಿಗೆ ಬಹುತೇಕ ಹಿನ್ನಡೆ ಕಾಣಿಸಿಕೊಳ್ತಾ ಇದೆ ಆರಂಭದ ಟ್ರೆಂಡ್ನಲ್ಲಿ. ಜನ ಹಾಗೇನೆ ಒಂದು ಸಲ ಡಿಸೈಡ್ ಮಾಡಿದ್ರೆ ನಿಮ್ಮನ್ನ ಏರಿಸಬೇಕು ಅಂದ್ರೆ ಅಟ್ಟಕ್ಕೆ ಏರಿಸ್ತಾರೆ, ಇಲ್ಲದೆ ಕೆಳಗ ಮಲಗಿಸ್ಬೇಕು ಅಂತಂದ್ರೆ ನೆಲಕ್ಕೆ ಹಾಕಿ ಮಲಗಿಸಿ ತುಳಿದಾಕ್ಬಿಡ್ತಾರೆ. ಯಾಕಂದ್ರೆ ಈ ಹೋರಾಟ ಮಾಡ್ಕೊಂಡು ಬಂದಿದ್ದ ಈ ಎಲ್ಲ ಹೋರಾಟಗಾರರು ಭ್ರಷ್ಟಾಚಾರ ವಿರುದ್ಧವಾಗಿ. ಆದ್ರೆ ಅದೇ ಭ್ರಷ್ಟಾಚಾರವನ್ನು ನೀವೇ ಹೊತ್ಕೊಳ್ಳೋದಾದ್ರೆ ಜನ ನಿಮ್ಮನ್ನು ಯಾಕೆ ಮತ್ತೆ ಗೆಲ್ಲಿಸಬೇಕು ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯರಲ್ಲಿ ಬಂದೇ ಬರುತ್ತೆ. ಈಗ ಟ್ರೆಂಡ್ ಇರುವಂಥದ್ದು 30 ಬಿಜೆಪಿ, 20 ಆಮ್ ಆದ್ಮಿ ಪಕ್ಷ. ಇನ್ನೂ ತುಂಬಾ ಸಮಯಾವಕಾಶ ಇದೆ. ಬದಲಾವಣೆ ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಆಮ್ ಆದ್ಮಿ ಪಕ್ಷದವರು ಕೂಡ ಬೇಜಾರಾಗುವ ಅಗತ್ಯತೆ ಇಲ್ಲ. ಬಿಜೆಪಿಯವರು ಕೂಡ ಸಂಭ್ರಮ ಪಟ್ಕೊಳ್ಳುವಂತ ಅಗತ್ಯತೆ ಇಲ್ಲ. ಯಾಕಂದ್ರೆ ಈ ತರದ ಟ್ರೆಂಡ್ಸ್ ನಾವು ಹರಿಯಾಣ ಚುನಾವಣೆಯಲ್ಲಿ ನೋಡಿದ್ವಿ. ಹರಿಯಾಣ ದಿನಕ್ಕೆ ನಮ್ಮ ಕರ್ನಾಟಕದ್ದೇ ಇತ್ತಲ್ವಾ, 120ಕ್ಕೆ ಹೋಗ್ಬಿಟ್ರು ಅಂತೇಳಿ ಅವತ್ತು ಖುಷಿ ಹೊಡೆದು ಪಟಾಕಿ ಎಲ್ಲ ಸಿಡಿಸಿದ್ರಲ್ಲ ಬಿಜೆಪಿಯವರು. ತದನಂತರ 104 ಸ್ಥಾನಕ್ಕೆ ಬಂದು ನಿಂತ್ಕೊಂಡ್ರು. ಘರ್ಕ ಅನ್ನೋ ರೀತಿಯಲ್ಲಿ ಆಗೋಗ್ಬಿಡ್ತು. ಎಸ್ ಎಕ್ಸಾಕ್ಟ್ಲಿ. ಈಗ ನವದೆಹಲಿಯಲ್ಲಿ ಆಗ್ತಾ ಇರುವಂತ ನೋಡಿ ಟ್ರೆಂಡ್ ಹೇಗಾಗ್ತಾ ಇದೆ ಅಂತೇಳಿ. ಬಿಜೆಪಿ ಮತ್ತು ಆಪ್ ಮಧ್ಯೆ ಬಿರುಸಿನ ಫೈಟ್ ಶುರುವಾಗಿದೆ. ಅರ್ಧಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಬಿಜೆಪಿ ಆಪ್ ನೇರ ಫೈಟ್ ಅಲ್ಲಿ ಕಾಣಿಸಿಕೊಳ್ತಾ ಇದೆ. ಈಗ ಸರಿ ಪ್ರತಿ ಹಂತದಲ್ಲೂ ಕೂಡ ಬಿಜೆಪಿ ಆಪ್ ಸಮರ ಇದೆ. ಅದು ಕಾಣಿಸಿಕೊಂಡಿದ್ದಿದೆ ಹಾಗೇ ಇದೆ ಅಂತ ಹೇಳ್ತಾ ಇದ್ದಿದ್ದು. ಒಂದು ಎಕ್ಸಿಟ್ ಪೋಲ್ ಪ್ರಕ್ಕ ಹೇಳ್ತಾ ಇದ್ದಿದ್ದು ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ, ಅಷ್ಟು ಸುಲಭ ಅಲ್ಲ ಇಬ್ಬರಿಗೂ ಕೂಡ ಅಂತ ಹೇಳಿ. ಬಟ್ ಏನೇ ಕಳ್ಕೊಂಡ್ರು ಕೂಡ ಆಪೇ ಕಳ್ಕೊಳ್ಬೇಕು. ಪಡ್ಕೊಳ್ಳುವಂಥದ್ದು ಬಿಜೆಪಿ ಪಡ್ಕೊಳ್ಬೇಕು, ಇಲ್ಲ ಕಾಂಗ್ರೆಸ್ ಪಡ್ಕೊಳ್ಬೇಕು. ನೋಡಿ ಅಗೇನ್ ಮತ್ತೆ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಬಿಜೆಪಿ 33ಕ್ಕೆ ಹೋಗ್ತಾ ಇದೆ, ಆಪ್ 23ಕ್ಕೆ ಹೋಗ್ತಾ ಇದೆ ಅಲ್ವಾ? ಎಸ್ ಈಗ ಆ ರೀತಿಯಾದಂಥ ಫೈಟ್ ಹೋಗ್ತಾ ಇದೆ. ಜನ ಹೇಗೆ ಯಾವುದನ್ನ ನೋಡಿದ್ದಾರೆ ಈ ಬಾರಿ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಹಾಗಾದ್ರೆ ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಏನೇನು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಬಂತು ನೋಡಿ. ಬಿಜೆಪಿಗೆ ಸರಳ ಬಹುಮತ ಸಿಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್. ಅಂದ್ರೆ ಆರಂಭಿಕ ಹಂತದ ಟ್ರೆಂಡ್ ನಮಗೆ ಹಾಗೆ ಗೋಚರಿಸ್ತಾ ಇದೆ. ಸರಳ ಬಹುಮತದ ನಂಬರ್ ಏನಿದೆ ಅದರ ಸನಿಹಕ್ಕೆ ಬಂದು ತಲುಪ್ತಾ ಇದೆ ಬಿಜೆಪಿ. 33 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಬಿಜೆಪಿ ನಿರಂತರವಾಗಿ ಕಾಯ್ದುಕೊಂಡು ಬರ್ತಾ ಇದೆ.
36 ಮ್ಯಾಜಿಕ್ ನಂಬರ್. ಸೊ ಇನ್ನೊಂದು 3 ಕ್ಷೇತ್ರದಲ್ಲಿ ನಾವು ಲೀಡ್ ಪಡ್ಕೊಳ್ತೀವಿ ಅನ್ನುವಂತಹ ವಿಶ್ವಾಸ ಅವರಿಗಿದೆ. ಹೀಗಾಗಿ ಆಲ್ಮೋಸ್ಟ್ ನಮಗೆ ಸರಳ ಬಹುಮತ ಸಿಗಬಹುದು ಅನ್ನುವಂತಹ ನಿರೀಕ್ಷೆ. ಇದೇ ಟ್ರೆಂಡ್ ಕಾನ್ಸ್ಟೆಂಟ್ ಆಗಿ ಅಟ್ಲೀಸ್ಟ್ 1-1.5 ಗಂಟೆ ಇರಬೇಕು. ಆವಾಗ ನಾವೊಂದು ಜಡ್ಜ್ಮೆಂಟ್ಗೆ ಬರೋದಕ್ಕೆ ಸಾಧ್ಯ ಇದೆ. 50ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿ ಬಿಜೆಪಿ ಇತ್ತು. ಇನ್ಫ್ಯಾಕ್ಟ್ ಹೈಯೆಸ್ಟ್ ಮ್ಯಾಕ್ಸಿಮಮ್ ನಂಬರ್ ನಮಗೆ ಸರ್ವೆನಲ್ಲಿ ಸಿಕ್ಕಿದ್ದೆ 55. ಸೊ 50ಕ್ಕೂ ಹೆಚ್ಚು ನಾವು ಗೆಲ್ತೀವಿ ಅಂತ ನಾಯಕರುಗಳು ಹೇಳ್ತಾ ಇದ್ದಾರೆ. ನೋಡೋಣ ಎಷ್ಟು ಜನ ಶಾಸಕರು ಸಿಗ್ತಾರೆ, ಎಮರ್ಜ್ ಆಗ್ತಾರೆ ಅಂತ. ಸಿಂಗಲ್ ಡಿಜಿಟ್ ಇಂದ ಇಷ್ಟು ದೊಡ್ಡ ಡಬಲ್ ಡಿಜಿಟ್ನ ಸಾಧನೆನ ನೋಡೋಣ. ಆಶ್ಚರ್ಯ ಆಗ್ತಾ ಇದೆ, ಬಟ್ ಎಲ್ಲವೂ ಸಾಧ್ಯ ಇದೆ ಎಲೆಕ್ಷನ್ ನಲ್ಲಿ. ಪರ್ವೇಶ್ ವರ್ಮಾ ಇವರು ಜಾಟ್ ಸಮುದಾಯಕ್ಕೆ ಸೇರಿದವರು. ಇವರನ್ನ ಸ್ಪೆಸಿಫಿಕಲಿ ನವದೆಹಲಿ ಕ್ಷೇತ್ರಕ್ಕೆ ಅಂತ ಹೇಳಿ ಫೋಕಸ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ರಮೇಶ್ ಬಿದುರಿ ಅವರಿಗೂ ಕೂಡ ಮುನ್ನಡೆ ಸಿಗ್ತಾ ಇದೆ. ಬಿಜೆಪಿಯ ಟಾಪ್ ರನ್ನರ್ಸ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಅಂತ. ಜಂಗ್ಪುರ ಕ್ಷೇತ್ರದಲ್ಲಿ ಈ ಹಿನ್ನಡೆಯ ರುಚಿಯನ್ನ ಮನೀಶ್ ಸಿಸೋಡಿಯಾ ಅವರಿಗೆ ತೋರಿಸ್ತಾ ಇರೋದು ಅವರೇ. ಈಗಷ್ಟೇ ನಾವು ತೋರಿಸ್ತಾ ಇದ್ವಲ್ಲ. ಸೊ ಗಮನಿಸ್ತಾ ಇದ್ದೀವಿ, ಬಿಜೆಪಿ ಒಟ್ಟು 32 ಕ್ಷೇತ್ರದಲ್ಲಿ, ಟೋಟಲ್ ಆಗಿ 58 ಕ್ಷೇತ್ರಗಳಲ್ಲಿ ಆ ಮತ ಎಣಿಕೆ ಪ್ರಕ್ರಿಯೆಯಲ್ಲಿ 38 ಕ್ಷೇತ್ರದಲ್ಲಿ ಆರಂಭಿಕ ಮುನ್ನಡೆ ಸಿಗ್ತಾ ಇದೆ. ಆಮ್ ಆದ್ಮಿ ಪಾರ್ಟಿಗೆ 24 ಕ್ಷೇತ್ರದಲ್ಲಿ ಅವರಿಗೆ ಪೂರಕವಾದಂತಹ ಟ್ರೆಂಡ್ ಸಿಗ್ತಾ ಇದ್ರೆ, ಕಾಂಗ್ರೆಸ್ 2 ಕ್ಷೇತ್ರದಲ್ಲಿ ತನ್ನ ಟ್ರೆಂಡ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ. ಕಾಂಗ್ರೆಸ್ ಸಿಕ್ಕಿರುವಂತಹ ಈ ನಂಬರು ಸಹಜವಾಗಿ ಆಮ್ ಆದ್ಮಿ ಪಾರ್ಟಿಯ ಮತಬುಟ್ಟಿಯಿಂದ ಕಸಿದುಕೊಂಡಿರೋದ ಅನ್ನೋದು ಕೂಡ ನಮಗೆ ಅದರಲ್ಲಿ ಡೌಟೇ ಇಲ್ಲ. ಅದರಲ್ಲಿ ಯಾವ ಡೌಟೇ ಇಲ್ಲ. ಯಾಕೆ ಅಂತಂದ್ರೆ ಕಳೆದ ಬಾರಿ ಆಮ್ ಆದ್ಮಿ ಪಕ್ಷಕ್ಕೆ ಬಹುತೇಕವಾಗಿ ಮುಸ್ಲಿಂ ವೋಟ್ಸ್ಗಳೇ ಡಾಮಿನೇಟ್ ಆಗಿ ನಿಂತ್ಕೊಂಡಿದ್ದು. 18% 100 ಅದರಲ್ಲಿ ಇದ್ದಿದ್ದು ನೋ ಡೌಟ್. ಈ ಬಾರಿ ಏನೇ ಕಿತ್ತರೂ ಕೂಡ, ಏನೇ ಲಾಸ್ ಆಮ್ ಆದ್ಮಿ ಪಕ್ಷಕ್ಕಾದ್ರೂ ಕೂಡ ಅದು ಕಾಂಗ್ರೆಸ್ನಿಂದನೇ ಆಗಬೇಕಾಗಿದ್ದು. ಜೊತೆಯಾಗಿ ಹೋಗ್ತೀವಿ ಅಂತೇಳಿ ಲೋಕಸಭೆಯಲ್ಲಿ ಹೇಳಿದಂತ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ ನಿಮ್ಮೆಲ್ಲ ನಮಗೆ ನಂಬಿಕೆ ಇಲ್ಲ, ನನ್ನ ಪಾಡಿಗೆ ನಾನೇ ಸ್ಪರ್ಧೆ ಮಾಡ್ತೀನಿ ಅಂತ ಆಮ್ ಆದ್ಮಿ ಪಕ್ಷದವ್ರು ಹೋದ್ರು. ಕಾಂಗ್ರೆಸ್ನವ್ರು ನಾವೇನ್ ಮಾಡೋಣ, ಆಯ್ತು ಬಿಡಿ, ನಿಮ್ ಪಾಡಿಗೆ ನೀವು, ನಮ್ಮ ಪಾಡಿಗೆ ನಾವು ಅಂತಂದ್ರೆ ಇಬ್ಬರ ಜಗಳ ಮೂರನೇದವರಿಗೆ ಲಾಭ ಅನ್ನೋ ರೀತಿಯಲ್ಲಿ ಅಲ್ಲಿ ಬಿಜೆಪಿ ಬಂದು ಕೂತ್ಕೊಂಡಂಗೆ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ. ಗೊತ್ತಿಲ್ಲ, ಇನ್ನೂ ಟ್ರೆಂಡ್ ಬದಲಾವಣೆ ಆಗೋದಿದೆ. ಒಂದು 10 ಗಂಟೆ ಸುಮಾರಿಗೆ ನಿಮ್ಗೊಂದು ಚಿತ್ರಣ ಅಂತೂ ಡೆಫಿನೆಟ್ಲಿ ಬರುತ್ತೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಕಾರಣ ಆಗ ಯಾರು ಎಲ್ಲಿಗೆ ಬಂದು ನಿಂತ್ಕೊಳ್ತಾರೆ ಅಂತೇಳಿ ವ್ಯತ್ಯಾಸಗಳು ಬಹಳ ಆಗ್ಲಿಕ್ಕಿಲ್ಲ ಆ ಸಂದರ್ಭದಲ್ಲಿ. ಈಗ 31 ಬಿಜೆಪಿ ಇದೆ, ಆಗಲೇ 32ರವರೆಗೂ ಹೋಗಿದ್ರು, ಈಗ 31ಕ್ಕೆ ಬಂತು. ಆಮ್ ಆದ್ಮಿ ಪಕ್ಷ 26ರಲ್ಲಿದೆ, ಕಾಂಗ್ರೆಸ್ ಒಂದು ಮೈನಸ್ ಆಗ್ತಾ ಇದೆ, ಮತ್ತೆ ಆಮ್ ಆದ್ಮಿ ಪಕ್ಷಕ್ಕೆ ಮೇಲೆ ಹೇಳ್ತಾ ಇದೆ. ಯಾವ್ಯಾವ ಕ್ಷೇತ್ರಗಳು ಹೇಗಿದೆ ಅಂತೇಳಿ. ಆಮೇಲೆ ಮುಖ್ಯವಾಗಿ ಮಮತಾ 12 ಕ್ಷೇತ್ರಗಳು ಮುಸ್ಲಿಂ ಡಾಮಿನೇಟ್, ಅವರಿಂದನೇ ಗೆಲ್ಲುವಂತ ಕ್ಷೇತ್ರಗಳಿದೆ ಅಲ್ಲಿ. ಹಾಗಾಗಿ ಆ ಕ್ಷೇತ್ರಗಳ ಪರಿಸ್ಥಿತಿ ಏನು, ಆಮೇಲೆ ಜಾಟ್ ಸಮುದಾಯ ಡಾಮಿನೇಟ್ ಆಗಿರುವಂತ ಕ್ಷೇತ್ರಗಳು ಕೂಡ ಇದೆ, ಅಲ್ಲಿ ಹೇಗೆ, OBC ಇರುವಂತ ಕ್ಷೇತ್ರಗಳು ಅಲ್ಲಿ ಹೇಗೆ, ಸರ್ಕಾರಿ ನೌಕರರು ಇರುವಂತ ಕ್ಷೇತ್ರಗಳಿದೆ ಅಲ್ಲಿ ಹೇಗೆ, ಅವರು ಕೇಂದ್ರದ ಪರವಾಗಿ ನಿಂತ್ಕೊಳ್ತಾರೆ, 8ನೇ ವೇತನ ಕಮಿಷನ್ ಏನಾದರೂ ಆಗಿದೆಯಾ, ಜೊತೆಗೆ ಮಧ್ಯಮ ವರ್ಗದವರು ಇದಾರಲ್ಲ, ನಿಮಗೆ ಬಡವರು ಬೇರೆ, ಇನ್ನೊಂದು ಕಡೆಗೆ ಮಧ್ಯಮ ವರ್ಗದವರು ಬೇರೆ. ಸೊ ಆ ಬಡ ವರ್ಗದವರು ಹೇಗೆ ನಿಂತ್ಕೊಂಡಿದ್ದಾರೆ. ನಿಮಗೆ ದೆಹಲಿಯಲ್ಲಿ ಎಲ್ಲಾ ರೋಡ್ಗಳು ಚೆನ್ನಾಗಿದೆ ಅಂತಲ್ಲ, ಸ್ಟೇಟ್ ಮೇನ್ ರೋಡ್ಗಳೆಲ್ಲ ಚೆನ್ನಾಗಿದೆ, ಬಟ್ ಗಲ್ಲಿಗಳಲ್ಲಿ ರೋಡೇ ಇಲ್ವಂತೆ, ಕಣ್ಣೀರು ಹಾಕ್ತಾ ಇದ್ದಾರೆ ಅವರು. ಅವು ಎಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಆ ಜನ ಹೇಗೆ ನೋಡಿದ್ದಾರೆ ಇವುಗಳೆಲ್ಲ ಮುಖ್ಯವಾಗಿದೆ. ಸಿಂಗ್ ಸಮುದಾಯಗಳು ಹೇಗೆ ನೋಡಿದೆ, ಪಂಜಾಬ್ ಟಚ್ ಇರುವಂಥದ್ದು. ಹರಿಯಾಣ ಕಳೆದ ಬಾರಿ ಬಿಜೆಪಿ ಗೆಲುವನ್ನು ಸಾಧಿಸಿರೋದ್ರಿಂದ ಹರಿಯಾಣ ಬಾರ್ಡರ್ನಲ್ಲಿರುವಂತಹ ಕ್ಷೇತ್ರಗಳ ಮೇಲೆ ಏನು ಪರಿಣಾಮ ಉಂಟು ಮಾಡಿದೆ, ಉತ್ತರ ಪ್ರದೇಶದ ಪರಿಣಾಮಗಳು ಹೇಗೆ ಬೀಳುತ್ತೆ ಅಲ್ಲಿಗೆ ಕ್ಷೇತ್ರಗಳ ಮೇಲೆ, ಇವೆಲ್ಲವೂ ಕೂಡ ನೋಡಬೇಕು. ಪೂರ್ವಾಂಚಲದಲ್ಲಿ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ ದೆಹಲಿ ಅನ್ನುವಂಥದ್ದು ನೋಡಬೇಕಾಗಿದೆ. ಬಹಳ ಇಂಪಾರ್ಟೆಂಟು. ಭ್ರಷ್ಟಾಚಾರ ವಿಚಾರ ಇನ್ನೊಂದು ಕಡೆಗೆ ಕೊಟ್ಟ ಮಾತಿನಂತೆ ನಡೆದುಕೊಳ್ಳದೇ ಇರುವಂಥದ್ದು. ಎಷ್ಟೇ ಫ್ರೀ ಬೀಸನ್ನು ಕೊಟ್ಟರೂ ಕೂಡ ನಿಮ್ಮ ಮೇಲೆ ಆರೋಪಗಳು ಬಂದರೆ ಜನ ಮಕಾಡೆ ಮಲಗಿಸ್ತಾರೆ ಅನ್ನೋದಕ್ಕೆ ಕಾಣಿಸಿಕೊಳ್ಳೋಕೆ ಶುರು ಆಗ್ತಾ ಇದೆ ಅನ್ಸುತ್ತೆ. ಕೇಜ್ರಿವಾಲ್ಗೆ ಸತತ ಹಿನ್ನಡೆ ಅಂತಿದ್ದಾರೆ. ಓಹೋ, ನವದೆಹಲಿ ಕ್ಷೇತ್ರದಲ್ಲಿ ಹಿನ್ನಡೆಯನ್ನ ಈಗ ಕೇಜ್ರಿವಾಲ್ ಅನುಭವಿಸ್ತಾ ಇದ್ದಾರೆ. ಕೇಜ್ರಿವಾಲ್ಗೆ ಸತತವಾಗಿ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂಥದ್ದು ನವದೆಹಲಿ ಕ್ಷೇತ್ರದಲ್ಲಿ. ಇದೇ ಕ್ಷೇತ್ರದಲ್ಲಿ ಸರ್ಕಾರಿ ನೌಕರರು ಹೆಚ್ಚಾಗೇ ಇದ್ದಾರೆ. ಈ ಕ್ಷೇತ್ರದಲ್ಲೇನೆ ಮೈಗ್ರೆಂಟ್ಸ್ ಇದ್ದಾರೆ, ಸರ್ಕಾರಿ ನೌಕರರು ಕೂಡ ಹೆಚ್ಚಾಗಿರುವಂತಹ ಕ್ಷೇತ್ರ ಇದು ನವದೆಹಲಿಯಲ್ಲಿ. ಆಮೇಲೆ ಇದೇ ಕ್ಷೇತ್ರದಲ್ಲೇ ಅಲ್ಲ, ಈ ಕ್ಷೇತ್ರ ಅಲ್ಲ, ಇದ್ರ ಪಕ್ಕದ ಕ್ಷೇತ್ರ ನಮ್ಮ ಕರ್ನಾಟಕದವರು ಕೂಡ 12ರಿಂದ 15 ಸಾವಿರ ಮತದಾರರಿದ್ದಾರೆ. ಸೊ ಕೇಜ್ರಿವಾಲ್ಗೆ ಹಿನ್ನಡೆ. ಇನ್ನೊಂದು ಕಡೆಗೆ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿರುವಂಥದ್ದು ಸಂದೀಪ್ ದೀಕ್ಷಿತ್, ಶೀಲಾ ದೀಕ್ಷಿತ್ ಅವರ ಪುತ್ರ. ಏನ್ ಮಾಡೋಕ್ಕಾಗತ್ತೆ ಪಾಪ, ಒಬ್ಬರೇ ಹೋರಾಟವನ್ನ ಮಾಡ್ಕೊಂಡ್ಬಿಟ್ಟು ನಾನೇನೋ ಮಾಡ್ತೀನಿ ಅಂತಂದ್ರೆ ಏನು ಮಾಡೋದು, ಸಪೋರ್ಟ್ ಇಲ್ಲ ಅಂತಂದ್ರೆ ಕಷ್ಟ ಆಗತ್ತಪ್ಪ. ಹಂಗೆ ಆಗ್ಬಿಟ್ಟಿದೆ ಈಗ ಸಂದೀಪ್ ದೀಕ್ಷಿತ್ ಪರಿಸ್ಥಿತಿ. 33 ಬಿಜೆಪಿ, ಆಮ್ ಆದ್ಮಿ ಪಕ್ಷ 27. ಸದ್ಯಕ್ಕೆ 1ರಲ್ಲಿ ಕಾಂಗ್ರೆಸ್ ತೃಪ್ತಿಯನ್ನ ಪಟ್ಕೊಳ್ಬೇಕಾಗಿದೆ. ಸ್ಥಾನಗಳಲ್ಲಿ ಅಲ್ಲ, ಮುನ್ನಡೆಯಲ್ಲಿ. ಸ್ಥಾನಗಳು ಬಂದಾಗ ಹೇಳೋಣ. ಈಗ ಸದ್ಯಕ್ಕೆ 70ರಲ್ಲಿ 61ರ ಚಿತ್ರಣ ಸಿಗ್ತಾ ಇದೆ. ಇನ್ನು 9 ಕ್ಷೇತ್ರಗಳ ಚಿತ್ರಣ ಸಿಗೋದು ಬಾಕಿ ಇದೆ. ಆಗ ಒಂದು ಟ್ರೆಂಡ್
ಸೆಟ್ ಆಗಿ ಕೂತ್ಕೊಳ್ಳುತ್ತೆ. ಆಗ ಹಿಂದೆ ಮುಂದೆ ಆಗುವುದು ಗೊತ್ತಾಗುತ್ತೆ.